ಸರ್ ಈಗೇನ ರೈತರ ಆರೋಪ ಐತಲ್ಲ, ಪೈಪ್ ಮಾರ್ಕೆಂಡ್ ತಿಂದಾರ ನಿಮ್ 3,000 ಅಂತ, ಅದು ಮಾಹಿತಿ ಐತೆ ನಿಮ್ಗೆ ಮಾಹಿತಿ ಐತೆ ನಿಮ್ಗ? ಹೇಳ್ತಾರಲ್ಲ ಅವ್ರಿಗೆ ಪೈಪ್ ಮಾರ್ಯಾರ ಅಂತ, ಯಾರ ಆಸ್ತಿ ಅದು ಮಾರಾಕ? ಯಾರ್ದದು? ಅಲ್ಲ ಮಾರ್ಕೆಂಡ್ ತಿಂದಿರೋದ್ ಮಾಹಿತಿ ಐತೆ ಈಗ. ಶಿಕ್ಷಕರೇ, ಇದು ಮಾಗಳ ಭಾಗದ ಏತ ನೀರಾವರಿ, ಸಿಂಗ್ಟಾಲೂರು ಏತ ನೀರಾವರಿ ಯೋಜನೆಯ ಮಾಗಳ ಭಾಗದ ರೈತರ ಒಂದು ಪ್ರತಿಭಟನೆ. ಇವತ್ತು ಸಿಂಗ್ಟಾಲೂರು ಏತ ನೀರಾವರಿ ಯೋಜನೆಯ ಎಡಬ್ಲಿ ಕಚೇರಿಯನ್ನು ಮುತ್ತಿಗೆ ಹಾಕುವುದರ ಮೂಲಕ ಕಚೇರಿಗೆ ಬೀಗ ಹಾಕಿ ಪ್ರತಿಭಟನೆಯನ್ನು ನಡೆಸಿದರು. ಸ್ಥಳಕ್ಕೆ ಆಗಮಿಸಿದಂತಹ ಈ ಶಿವಮೂರ್ತಿಯವರು ರೈತರೊಂದಿಗೆ ಚರ್ಚೆಯನ್ನು ನಡೆಸಿದರು. ಕೆಲವೇ ದಿನಗಳಲ್ಲಿ, ಒಂದು ವಾರದಲ್ಲಿ ನಿಮ್ಮ ಕಾಲುವೆಗೆ ನೀರನ್ನು ಹರಿಸ್ತೀವಿ ಎನ್ನುವಂತಹ ಮಾತನ್ನು ಹೇಳಿದರು. ಮಾಗಳದ ಸಮಸ್ಯೆ, ಮಾಗಳ ಭಾಗದ ರೈತರ ಸಮಸ್ಯೆ ಅಂತ ಹೇಳಿದೆ. ಇಲ್ಲಿ ಒಂದು ವಿಶೇಷವಾದಂತಹ ಯೋಜನೆಯನ್ನು ರೂಪಿಸಲಾಗಿದೆ. ಸಿಂಗ್ಟಾಲೂರು ಏತ ನೀರಾವರಿ ಯೋಜನೆಯ ಪ್ರಥಮ ಹಂತದಲ್ಲಿನ ಮಾಗಳಕ್ಕೆ ವಿಶೇಷ ಆಸಕ್ತಿಯನ್ನು ವಹಿಸುವುದರ ಮೂಲಕ ಅಂದಿನ ಸಚಿವರಾಗಿದ್ದಂತಹ ಟಿ ಪರಮೇಶ್ವರ್ ನಾಯ್ಕರವರು ಮಾಗಳ ಏತ ನೀರಾವರಿ ಯೋಜನೆಗೆ 10 ಕೋಟಿ ರೂಪಾಯಿಗಳನ್ನು ಮಂಜೂರು ಮಾಡಿಸುವುದರ ಮೂಲಕ ಸ್ಟೀಲ್ ಪೈಪನ್ನು ಅಳವಡಿಸಿದರು. ಮೊದಲು ಅಳವಡಿಸಿದಂತಹ ಪೈಪ್ಗಳು ಕಳಪೆಯಾಗಿದ್ದವು, ನೀರು ಬಿಟ್ಟಾಗಲೆಲ್ಲ ಕಿತ್ತು ಹೋಗ್ತಾ ಇದ್ದವು. ಆ ಕಾರಣಕ್ಕಾಗಿಯೇ ಇಲ್ಲಿ ಸಮಸ್ಯೆ ಇತ್ತು. ಸ್ಟೀಲ್ ಪೈಪ್ ಅಳವಡಿಕೆ ಕಾಮಗಾರಿ ಲೇಟ್ ಆಯಿತು. 4 ವರ್ಷದಿಂದ ಈ ಭಾಗದ ಮಾಗಳ, ಹಿರೇಡಗಲಿ, ಹಗರ್ನೂರು, ಐನಹಳ್ಳಿ, ಒಡ್ನಳ್ಳಿ ತಾಂಡ ಈ ಭಾಗದ ರೈತರ ಕಾಲುವೆಗಳಿಗೆ ನೀರು ಹರಿಸುವುದಕ್ಕೆ ಆಗಲಿಲ್ಲ. 4 ವರ್ಷಗಳು ಮೋಟ್ರ ಆನ್ ಆಗದೇ ಇರುವಂತಹ ಕಾರಣಕ್ಕಾಗಿಯೇ ತುಕ್ಕು ಹಿಡಿದಿವೆ. ಈಗ ಪೈಪ್ಲೈನ್ ಕಾಮಗಾರಿ ಮುಗಿದಿದೆ, ಅದು ಸುವ್ಯವಸ್ಥಿತವಾಗಿದೆ. ಸ್ಟೀಲ್ ಪೈಪನ್ನು ಅಳವಡಿಸಲಾಗಿದೆ. ಆದರೆ ಪಂಪ್ ಹೌಸ್ನಲ್ಲಿರುವಂತಹ ಪಂಪ್ಗಳು, ಮೋಟ್ರುಗಳು ಎಲ್ಲವೂ ತುಕ್ಕು ಹಿಡಿದಿವೆ, ಆನ್ ಆಗ್ತಾ ಇಲ್ಲ. ಗುತ್ತಿಗೆದಾರರು ಅಧಿಕಾರಿಗಳ ಕೈಗೆ ಸಿಗ್ತಾ ಇಲ್ಲ. ರೈತರಿಗೆ ಮಳೆ ಇಲ್ಲ, ಬರಗಾಲ ಆವರಿಸಿದೆ, ಅವರ ಬೆಳೆಗಳು ಒಣಗುತ್ತಾ ಇವೆ, ಅವರಿಗೆ ನೀರು ಬೇಕು. ಆದರೆ ಅಧಿಕಾರಿಗಳ ಕೈಗೆ ಗುತ್ತಿಗೆದಾರರು ಸಿಗ್ತಾ ಇಲ್ಲ ಎನ್ನುವಂತಹದ್ದು ಇಲ್ಲಿನ ಸತ್ಯ ಸಂಗತಿ. ಇನ್ನೊಂದು ಮಾತನ್ನು ಹೇಳಿದರು ರೈತರು, ವಿಶೇಷವಾಗಿ ಐನಹಳ್ಳಿಯ ರೈತ ನಾಗರಾಜ್ ಹೇಳಿದರು, ನಿಮ್ಮ ಇಂಜಿನಿಯರ್ಗಳು ಪೈಪ್ಗಳನ್ನು ಮಾರಿ ತಿಂದರು ಅಂತ. ಏನು ಟಿ ಪರಮೇಶ್ವರ್ ನಾಯ್ಕರವರು 10 ಕೋಟಿ ರೂಪಾಯಿ ವೆಚ್ಚದಲ್ಲಿ ಸ್ಟೀಲ್ ಪೈಪನ್ನು ಅಳವಡಿಸಿದಾಗ ಮೂಲ ಇದ್ದಂತಹ ಬೀಡ್ ಪೈಪ್ಗಳನ್ನೇನ ಎತ್ತಿ ಹಾಕಿದರು, ಅವುಗಳನ್ನು ಇಲಾಖೆಯ ಇಂಜಿನಿಯರ್ಗಳು ಮಾರಿಕೊಂಡ್ರು ಎನ್ನುವಂತಹದ್ದು ಈ ಭಾಗದ ರೈತರ ಆರೋಪವಾಗಿತ್ತು. ಇಂತಹ ಕಥೆಗಳು, ಇಂತಹ ವ್ಯವಸ್ಥೆ ಇನ್ನೂ ಇದೆಯಾ ಇಲಾಖೆಯಲ್ಲಿ? ಸರ್ಕಾರಿ ನೌಕರರು ಕಳುವು ಮಾಡ್ತಾ ಇದ್ದಾರಾ ಎನ್ನುವಂತಹದ್ದು ಕೂಡ ಆಶ್ಚರ್ಯ. ಬನ್ನಿ ಕೇಳೋಣ ರೈತರ ಮಾತುಗಳನ್ನು. ಮರುದಿವಸನ ಚಾಲು ಮಾಡ್ತೀನಿ ತರ್ಸಿರಲಿ. ಈಗ ರಾತ್ರಿ ಯಾಕೆ ಅವ್ರು ಕಳಿಸ್ಬಾರ್ದು? ಎಷ್ಟು ದಿನ ಬೇಕು ಸರ್ ಅದನ್ನ ಕರ್ಸಕ? ಆದ್ರೆ ಈ 3 ದಿನ ಆದ ಮಿಷನ್ ಬಂದ ಇಷ್ಟನ ಏನ್ ಮಾಡಿದ್ರಿ? ನಾವು ಬಂದ್ ಬೇಕಾದ್ಮೇಲೆ ನೆನಪಾಕದ ನಿಮಗೆ 3 ದಿವಸ ಅಂದ್ರೆ 3 ದಿವಸ ಇಲ್ಲ ಅಂತ ನಿಲ್ ಬಂದ ಅಂತಾರೆ. 3 ದಿವಸ ಹಾ 3 ದಿನ ಅಂದ್ರೆ ಅವರು ಸಪೋರ್ಟಿಂಗ್ ಇರ್ತಾರೆ, ಅವನ್ನೆಲ್ಲ ಜೋಡಿಸ್ಕೊಂಡ್ ಬರ್ಬೇಕಾಗುತ್ತೆ. ಹಂಗಾಗಿ ಮಾಡಿಕೊಡ್ತಾರೆ. ನಾವು ಅದೇ ಇದ್ರ ಸರ್ 5 ದಿನಕ್ಕೆ ಚಾಲು ಮಾಡಿಸ್ತೀರಿ ನೋಡಪ್ಪ, ಅದನ್ನೇ ಬೆನಿಫಿಟ್. ಆಯ್ತು ಸರ್, 5 ದಿನಕ್ಕೆ ಚಾಲು ಯಾಕಂದ್ರೆ ಈ ಆಫೀಸಿಗೆ ಯಾರು ಅವತ್ತೇನ 4 ದಿನ ಅಂದ್ರಿ ನೀವು? ಅಲ್ಲ ಸರ್ ಮಾಡ್ರಿ, ಒಂದಿನ ಲೇಟ್ ನೋಡ್ರಿ. ಒಂದ್ಸರಿ ನಾವು ನಮ್ಮ ರೈತರೆಲ್ಲ ಹೋಗಿ ಪೈಪ್ ಏರ್ಕೊಂಬಂದು ಬೇಟಾನ ಮಕ್ಕಂದು ಲಾರಿ ಅವನ ಬರ್ರಿ ಸರ್, ಸುಳ್ಳಲ್ಲ.
ನಿಮ್ಮ ಆಫೀಸ್ನಾರ 3,000 ರೂಪಾಯಿ ಒಂದು ಪೈಪ್ ಮಾರ್ಕೊಂತಿಂದ್ರ ನನ್ ಕಣ್ಣೆದ್ರಿಗೆ ನಂದು ಹೊಲ ಹೋಗಿತ್ತು 5 ಎಕರೆ ಹೊಲ ಹೋದ್ರ ಒಂದ್ ಪೈಪ್ ಹಾಕ್ರು ನನಗೆ ಅಂದ್ರೆ ಹಾಕಿಲ್ಲ ಕಾಲೇ ಮುಚ್ಚಿಟ್ಟಾಡ್ತ ನಾನು ಆ ಪೈಪ್ ಮಾರಿದ್ರೆ ರೊಕ್ಕ ತಗೋಕತ್ತೋ ಮಾಡ್ರೆ ಚಾಲು ಮಾಡಿದ್ರೆ ಮೊನ್ನೆ ಪೈಪ್ ಮಾರ ಕಬ್ಬಣ ಅವಾಗ ಆಗಿ ಹೋಗತ್ತ ಆ ರೊಕ್ಕ ಕೆಲ್ಸ ಪೈಪ್ ಮಾರ್ಕೆಟ್ ಹೋಗ್ತಾರೆ ಪೈಪ್ ರೈತರ ಲೆಕ್ಕನಲ್ಲ ಅವ್ರಿಗೆ ದಯವಿಟ್ಟು ಕೈ ಇದ್ರು ಹಿಂದಕ್ಕೆ ಹನುಮಂತಪ್ಪ ಸರ್ ಇದ್ರು ಎಲ್ಲಾರು ಪ್ರಕಾಶ್ ಸಾಹೇಬ್ ಇದ್ರು ನೀವು ರೈತರು ಫಸ್ಟ್ ಟೈಮ್ ನೋಡ್ರಿ ಈಗ ಏನಿ ಎಲ್ಲಾರ ಈ ಸಮಸ್ಯೆಗಳು ಬಂದ್ರೂ ಬೇಕಂದ್ರೆ ಒಂದು ಸ್ವಲ್ಪ ರನ್ ಮಾಡಿ ಅಲ್ಲಿ ಎಲ್ಲಾರ ಅಂದ್ರೇನು ನೀರಿಂದ ಅಥವಾ ಇದ್ರದ್ದು ಲೀಕೇಜ್ ಪ್ಯಾಕೇಜ್ ಇತ್ತು ಅಂದರೆ ಒಂದು ನಿಲ್ಲಿಸಿ ರಿಪೇರಿ ಮಾಡೋಕ್ಕಾಗ್ತದೆ ಒಂದು ಇಲ್ಲ ನೀರು ಕೊಟ್ಟು ಅಲ್ಲಿ ಲೀಕೇಜ್ ಆದವರಿಗೆ ಒಂದು ಸ್ವಲ್ಪ ಸಮಸ್ಯೆಗಳು ಅವ್ರಿಗೆ ಅಡ್ಜಸ್ಟ್ ಮಾಡ್ಕೊಂಡು ಸ್ವಲ್ಪ ದಿನ ಹೊಸ ಲೈನ್ ಪ್ರಯತ್ನದೊಳಗಿದ್ರೆ ನಾವು ಯಾವತ್ತೂ ಸಹಕಾರ ಕೊಡ್ತೇವೆ. ಆಯ್ತು ನಿಮ್ಮಂತ ಪ್ರಯತ್ನನೇ ಬಿಡೋದು ನಿಮಗೆ ಆಯ್ತು ಈಗ ಇಲ್ಲಾಂದ್ರೆ ಅವತ್ತು ನೀವು ಮಾತು ಕೊಟ್ಟ ಪ್ರಕಾರ ಮಾಡ್ಬೇಕಾಯ್ತು ನೀವು 3 ದಿನದೊಳಗ ಚಾಲು ಮಾಡ್ಸಕ್ಕೆ ಕಳಿಸಿದ್ವಿ ಮಾಡಿದ್ವಿ ಅದ್ರ ಜೊತೆಗೆ ಸಪೋರ್ಟಿಂಗ್ ಮೆಟೀರಿಯಲ್ಸ್ ತಗೊಂಡು